ವಾಟ್ ವಿ ಥಿಂಕ್ ವಿ ಬಿಕಮ್, ವಾಟ್ ವಿ ಸೋ ವಿ ರೀಪ್. ಆಪಲ್ ಬೀಜ ಹಾಕಿ ನಂಗೆ ಆರೆಂಜ್ ಸಿಗ್ಲಿ ಅಂದ್ರೆ ಆಗಲ್ಲ ಅಲ್ವಾ? ಹಾಗೇನೆ ನಮ್ಮ ಮೈಂಡ್ ರಿಯಾಲಿಟಿ ಕೂಡ. ನಮ್ ಚಿಕ್ಕ ವಯಸ್ಸಿಂದಾನು ನಮ್ಗೆ ನಾವ್ ಏನ್ ನೋಡಿರ್ತೀವಿ, ನಾವ್ ಏನ್ ಮಾತಾಡಿರ್ತೀವಿ, ನಾವ್ ಯಾರ ಜೊತೆಗಿರ್ತೀವಿ, ನಾವ್ ಎಲ್ಲಿರ್ತೀವಿ, ಏನ್ ಕೇಳಿಸ್ಕೊಂಡಿರ್ತೀವಿ, ಇದಿಷ್ಟು ತುಂಬಾ ಇಂಪ್ಯಾಕ್ಟ್ ಮಾಡಿರುತ್ತೆ ನಮ್ಮ ಮೈಂಡ್ ಮೇಲೆ. ಸೊ ಎಷ್ಟೋ ವಿಚಾರದಲ್ಲಿ ನಮ್ಗೆ ನೆಗೆಟಿವ್ಸ್ ಅನ್ನೋದು ನಮ್ಮನ್ನ ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಹೇಗೆ ಅಂದ್ರೆ ನಾವು ನೋಡೋ ನೋಟ, ನಾವು ಮಾತಾಡುವುದು, ಪ್ರತಿಯೊಂದು ನಾವು ತಗೊಳ್ಳೋ ಆಕ್ಷನ್ಸ್ ಎಲ್ಲಾದ್ರಲ್ಲೂ ಫಸ್ಟ್ ನಮ್ಗೆ ನೆಗೆಟಿವ್ ಥಾಟ್ಸೇ ಬರ್ತಾ ಇರತ್ತೆ. ಓ ಇದು ನಂಗೆ ಆಗಲ್ಲ, ಅಥವಾ ವಾಟ್ ಎವರ್ ಇಟ್ ಈಸ್, ನಮ್ಗೆ ಅದೇ ತರ ಆಗ್ತಾ ಇರತ್ತೆ. ಸೊ ಹೇಗೆ ಇದರಿಂದ ನಾವು ಹೊರಗೆ ಬರುವಂತದ್ದು? ಹೇಗೆ ಅಂದ್ರೆ, ಲೆಟ್ಸ್ ಸಿ ವಿತ್ ಒನ್ ಎಕ್ಸ್ಪೆರಿಮೆಂಟ್. ಹಿಯರ್ ಐ ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್ ಅಲ್ವಾ? ಈ ಲೋಟ ನೀರಿಗೆ ನಾನು ಇಷ್ಟಿದೆ ನೀರು, ಇದಕ್ಕೆ 1 ಡ್ರಾಪ್ ಆಫ್ ಮಿಲ್ಕ್ ನಾನು ಆಡ್ ಮಾಡೋದ್ರಿಂದ ಈ ನೀರು ಹಾಲಾಗಿ ಬದಲಾಗತ್ತಾ? ಇಲ್ಲ. ಅದೇ ನಾನು ಡ್ರಾಪ್ ಬೈ ಡ್ರಾಪ್ ಇಲ್ಲಿವರೆಗೂ ಹಾಲ್ನೇ ಹಾಕೋದ್ರಿಂದ ಇದು ಹಾಲಾಗಿ ಕನ್ವರ್ಟ್ ಆಗತ್ತಾ? ಎಸ್, ಆಗತ್ತೆ. ಹಾಗೇನೆ ನಮ್ಮ ಮೈಂಡ್ ಕೂಡ. ನಾವು ಡೇ ಬೈ ಡೇ ಪಾಸಿಟಿವ್ ಎಡೆಗೆ ನಮ್ಮ ಮನ್ಸನ್ನ ತಗೊಂಡು ಹೋಗ್ಬೇಕಾಗತ್ತೆ. ನಮ್ಮ ಮೈಂಡ್ ನ ವಿತ್ ಫ್ಯೂ ಆಕ್ಟಿವಿಟೀಸ್ ನಾವು ನಮ್ಮ ಮೈಂಡ್ ನ ಪಾಸಿಟಿವ್ ಕಡೆಗೆ ಕರ್ಕೊಂಡು ಹೋಗ್ತೀವಿ. ಎಸ್, ಹಿಯರ್ ವಿ ಆರ್ ವಿತ್ ಆರ್ ಡೇ 4 ಆಕ್ಟಿವಿಟಿ. ಪವರ್ ಆಫ್ ಅಫರ್ಮೇಷನ್, ದೃಢೀಕರಣ. ಏನು ದೃಢೀಕರಣ ಅಂದ್ರೆ? ಅಫರ್ಮೇಷನ್ ಅಂದ್ರೆ ಏನು? ನಮ್ಮ ಮನಸ್ಸಿಗೆ ನಾವು ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ನ ಕೊಡುವಂಥದ್ದು. ನಮ್ಮ ಮನಸ್ಸಿಗೆ ನಾವು ಡೆಡಿಕೇಟೆಡ್ ಆಗಿ ಇದೇ ಬೇಕು, ದಿಸ್ ಇಸ್ ವಾಟ್ ಅಂತ ಮೆಸೇಜ್ ನ ಕೊಡುವಂಥದ್ದು. ನಮ್ಗೆ ಗೊತ್ತಿಲ್ಲದೆ ಎಷ್ಟೋ ಸತಿ ನಾವು ನೆಗೆಟಿವ್ ಮೆಸೇಜ್ ನ ನಮ್ಮ ಮೈಂಡ್ಗೆ ಕೊಟ್ಬಿಟ್ಟಿರ್ತೀವಿ. ಈಗ ನಾವು ಪಾಸಿಟಿವ್ ಮೆಸೇಜ್ ನ ವಿತ್ ದ ಹೆಲ್ಪ್ ಆಫ್ ಅಫರ್ಮೇಷನ್ಸ್. ಅದಕ್ಕೆ ಎಷ್ಟು ಪವರ್ ಇದೆ ಅಂದ್ರೆ, ಎಷ್ಟೊಂದು ಎಕ್ಸ್ಪೆರಿಮೆಂಟ್ಸ್ ನಡೆದಿದೆ. ಗಿಡಗಳ ಮೇಲೆ ಎಕ್ಸ್ಪೆರಿಮೆಂಟ್ಸ್ ನಡೆದಿದೆ, ನಿಮ್ಗೆ ಗೊತ್ತಿರಬಹುದು ಆಲ್ರೆಡಿ. ಒಂದು ಗಿಡದ ಹತ್ರ ಹೋಗಿ ನೆಗೆಟಿವ್ ಮಾತಾಡೋದು, ಇನ್ನೊಂದು ಗಿಡದ ಹತ್ರ ಹೋಗಿ ಪಾಸಿಟಿವ್ ಮಾತಾಡೋದು. ಅಂದ್ರೆ ಒಂದು ಗಿಡಕ್ಕೆ ನೀನು ಚೆನ್ನಾಗಿಲ್ಲ, ನೀನು ಬೇಡ ನನಗೆ ಅಂತ ಮಾತಾಡಿರೋದು. ಹಾಗೆ ಇನ್ನೊಂದು ಗಿಡಕ್ಕೆ ಹೋಗಿ ನೀನು ತುಂಬಾ ಚೆನ್ನಾಗಿದ್ಯಾ, ನನಗೆ ನಿನ್ನ ರಿಕ್ವೈರ್ಮೆಂಟ್ ಇದೆ, ನೀನ್ ನನಗ್ ಬೇಕು ಅಂತ ಅದರ ಹತ್ರ ಮಾತಾಡೋದು. ಈ ತರ ಎಕ್ಸ್ಪೆರಿಮೆಂಟ್ಸ್ ನಡೆದಿದೆ. ಅದರಲ್ಲಿ ಗೊತ್ತಾಗಿರೋದು ಏನಂದ್ರೆ, ಮೊದಲನೇ ಗಿಡದ ಹತ್ರ ಹೋದಾಗ ಆ ಗಿಡ ಬಾಡ್ ಹೋಗಿತ್ತು, ಎರಡನೇ ಗಿಡ ತುಂಬಾ ಚೆನ್ನಾಗಿ ಬೆಳೆದಿತ್ತು. ಆ ತರ ಎಕ್ಸ್ಪೆರಿಮೆಂಟ್ಸ್ ನಾಟ್ ಓನ್ಲಿ ಆನ್ ಪ್ಲಾಂಟ್ಸ್. ಒಂದು ಆಪಲ್ ಮೇಲೆ ಎಕ್ಸ್ಪೆರಿಮೆಂಟ್ ನಡೆದಿದೆ. ಇನ್ಫ್ಯಾಕ್ಟ್ ರೈಸ್ ಅಂಡ್ ವಾಟರ್ ಮೇಲೆ ಎಕ್ಸ್ಪೆರಿಮೆಂಟ್ ನಡೆದಿದೆ. ಪಾಸಿಟಿವ್ ವರ್ಡ್ಸ್ ನ ಮಾತಾಡಿ ಆ ರೈಸ್ ಹಾಗೆ ಉಳಿದಿದೆ. ಅಂದ್ರೆ ಫರ್ಮೆಂಟೇಶನ್ ಲೆವೆಲ್ ಮಾತ್ರ ಬಂದಿತ್ತು. ಇನ್ನ ಒಂದು ರೈಸ್ ಅಂಡ್ ವಾಟರ್ ಏನ್ ಟಂಬ್ಲರ್ ಇಟ್ಟಿದ್ರು ಅದು ಫುಲ್ ಹಾಳಾಗಿತ್ತು. ಸೊ ಹೀಗೆ ಈ ತರ ಎಕ್ಸ್ಪೆರಿಮೆಂಟ್ಸ್ ಗಳು ಎಷ್ಟೊಂದು ನಮ್ಗೆ ಹೇಳೋದೇನಂದ್ರೆ, ಎಸ್, ವರ್ಡ್ಸ್ ಹ್ಯಾವ್ ಪವರ್. ಹಾಗಿದ್ರೆ ನಮ್ಮ ವರ್ಡ್ಸ್ ಮುಖಾಂತರ ನಾವು ನಮ್ಮ ಜೀವನನ ಬದಲಾಯಿಸ್ಕೋಬಹುದು. ಹಾಗಿದ್ರೆ ಹೇಗ್ ಬರೆಯೋದು ಅಫರ್ಮೇಷನ್ಸ್ ನ? ಫಾರ್ ಎಕ್ಸಾಂಪಲ್, ಐ ಆಮ್ ಬೋಲ್ಡ್, ಐ ಆಮ್ ಸ್ಟ್ರಾಂಗ್, ಐ ಲವ್ ಮೈ ಲೈಫ್, ಐ ಆಮ್ ಅ ವೆರಿ ಗುಡ್ ಕಮ್ಯುನಿಕೇಟರ್. ಹೀಗೆ. ಬಟ್ ಎಲ್ಲಾ ವರ್ಡ್ಸ್ ಪಾಸಿಟಿವ್ ಆಗಿರ್ಬೇಕು. ವಿ ಹ್ಯಾವ್ ಟು ಮೇಕ್ ಶ್ಯೂರ್ ಪಾಸಿಟಿವ್ ವರ್ಡ್ಸ್ ನಾವು ಯೂಸ್ ಮಾಡ್ತೀವಿ. ಹಾಗೆ ಹೇಗೆ ಯೂಸ್ ಮಾಡೋದು, ಇದನ್ನ ಯಾವಾಗ ಹೇಳ್ಕೋಬೇಕು? ಇಡೀ ದಿನದಲ್ಲಿ ನೀವೇನೇ ಕೆಲಸ ಮಾಡುವಾಗ್ಲೂ ಅದನ್ನ ಜಸ್ಟ್ ನಿಮ್ಮ ಮೈಂಡ್ ಅಲ್ಲೇ ಹೇಳ್ಕೋತಾ ಇರಿ. ಹಾಗೆ 1-2 ನಿಮಿಷ ಟೈಮ್ ಕೊಟ್ಟು ಅದನ್ನ ನೋಡ್ಕೊಂಡು, ನೀವು ಬರ್ದಿರೋದನ್ನ ನೋಡ್ಕೊಂಡು ಜೋರಾಗಿ ಹೇಳ್ಕೋಬೇಕು. ನೀವು ಕೇಳಿಸ್ಕೋಬೇಕು ಅದನ್ನ ಜೋರಾಗಿ. 3ನೇದು ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಮಾಡುವಾಗ ಮನಸ್ಸಲ್ಲೇ ನಿಮಗ್ ನೀವು ಹೇಳ್ಕೋಬೇಕು. ಇದೆಲ್ಲ ಮಾಡೋದ್ರಿಂದ ಏನಾಗತ್ತೆ ಅಂದ್ರೆ, ಮೈಂಡ್ ಅಲ್ಲಿ ರೀಪ್ರೋಗ್ರಾಮಿಂಗ್ ಆಗತ್ತೆ. ಮೈಂಡ್ಗೆ ನಾವು ದೃಢವಾಗಿ ಹೇಳ್ತಾ ಇರ್ತೀವಿ,
ಎಸ್ ಐ ಆಮ್ ದಿಸ್, ಐ ನೀಡ್ ದಿಸ್ ಅಂತ. ರೈಟ್? ಸೊ ವಿತ್ ದಿಸ್ ಆಕ್ಟಿವಿಟಿ ಮತ್ತೆ ಸಿಗೋಣ ನಾಳಿನ ವಿಡಿಯೋದಲ್ಲಿ.